ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಡ್ರೀಮ್ 11 ಸದ್ಯಕ್ಕಂತೂ ಚಾಲ್ತಿಯಲ್ಲಿಲ್ಲ. ಸೊ ಎಲ್ಲ ಕಡೆ ಫ್ರೀ ಟು ಪ್ಲೇ ಮಾಡಲ್ ಚಾಲ್ತಿಯಲ್ಲಿದೆ. ಸೊ ಪೇಯ್ಡ್ ಕಾಂಟೆಸ್ಟ್ ಅಂತೂ ಸದ್ಯಕ್ಕೆ ಚಾಲ್ತಿಯಲ್ಲಿಲ್ಲ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾರ್ಚ್ 11ಕ್ಕೆ ಫೈನಲ್ ಹಿಯರಿಂಗ್ ಉಂಟು, ಅದು ಸುಪ್ರೀಂ ಕೋರ್ಟ್ ನಲ್ಲಿ. ಸೊ ಅವಾಗ ಏನಾದ್ರೂ ಈ ಒಂದು ಫ್ಯಾಂಟಸಿ ಆಪ್ಸ್ ಗಳ ಪರ ಕೇಸ್ ಆದ್ರೆ ಖಂಡಿತವಾಗಿಯೂ ಮತ್ತೆ ಪೇಯ್ಡ್ ಕಾಂಟೆಸ್ಟ್ಗಳು ಶುರುವಾಗಬಹುದು. ಸೊ ಅದಕ್ಕಿಂತ ಮುಂಚೆ ಡ್ರೀಮ್ 11 ಯೂಸರ್ಸ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಸೊ ಅದೇನಂತ ಹೇಳಿದ್ರೆ, ಯಾರೆಲ್ಲ ಇವಾಗ ಫ್ರೀ ಟು ಪ್ಲೇ ಮಾಡಲ್ ಆಡ್ತಾ ಇದ್ದೀರೋ ಅವರಿಗೆಲ್ಲ ಇದು ತುಂಬಾನೇ ಗುಡ್ ನ್ಯೂಸ್ ಆಗ್ತದೆ. ಸೊ ಗುಡ್ ನ್ಯೂಸ್ ಆದ್ರೂ ಕೂಡ ಸ್ವಲ್ಪ ಇಲ್ಲಿ ಖರ್ಚು ಮಾಡಬೇಕಾಗ್ತದೆ. ಹೌದು, ಫ್ರೀ ಟು ಪ್ಲೇ ಮಾಡೆಲ್ ನಲ್ಲಿ ಕಾಂಟೆಸ್ಟ್ ಜಾಯಿನ್ ಮಾಡುವಾಗ ಎಡೆ ಬಿಡದಂತೆ ನಿಮ್ಗೆ ಆಡ್ ಗಳು ಬರ್ತಾ ಇರುತ್ತೆ. ಸೊ ಇದರಿಂದ ನಿಮ್ಗೆ ತುಂಬಾನೇ ಕಿರಿಕಿರಿ ಆಗ್ತದೆ. ಎಷ್ಟು ಹೊತ್ತು ಕಾದ್ರೂ ಕೂಡ ಈ ಆಡ್ ನಿಲ್ಲೋದೇ ಇಲ್ಲ. ಹೌದು, ಇದರಿಂದ ಕೆಲವೊಮ್ಮೆ ಕಾಂಟೆಸ್ಟ್ ಗಳು ಜಾಯಿನ್ ಆಗೋದು ಲೇಟ್ ಆಗ್ಬಹುದು, ಹಾಗೇನೆ ಕೆಲವೊಮ್ಮೆ ಪ್ರಾಬ್ಲಮ್ ಇಂದ ಕಾಂಟೆಸ್ಟ್ ಜಾಯಿನ್ ಆಗೋದು ಇಲ್ಲ. ಸೊ ಇದೆಲ್ಲದಕ್ಕೂ ಕೂಡ ಡ್ರೀಮ್ 11 ಇವಾಗ ಒಂದು ಹೊಸ ದಾರಿಯನ್ನು ಕಂಡುಕೊಂಡಿದೆ. ಸೊ ಅದೇನಂತ ಹೇಳಿದ್ರೆ, ಸೊ ಇದೀಗ ಆಡ್ ಫ್ರೀಗೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಡ್ರೀಮ್ 11. ಸೊ ಆದ್ರೆ ನಿಮ್ಮ ಜೇಬಿಗೆ ಸ್ವಲ್ಪ ಕತ್ತರಿ ಬೀಳ್ತಾ ಇದೆ. ಸೊ ಏನಂತ ಹೇಳಿದ್ರೆ, ಇವಾಗ ನೀವು ಯಾವುದೇ ತೊಂದರೆ ಇಲ್ಲದೆ, ಅಂದ್ರೆ ಆಡ್ ಗಳ ತೊಂದರೆ ಇಲ್ಲದೆ ನೀವು ಜಾಯಿನ್ ಆಗ್ಬೇಕಂತ ಹೇಳಿದ್ರೆ ನೀವು ಕೆಲವೊಂದು ಡ್ರೀಮ್ ಕಾಯಿನ್ಸ್ ಗಳನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ಸೊ ಈ ಡ್ರೀಮ್ ಕಾಯಿನ್ಸ್ ಗಳು ನಿಮ್ಗೆ ಹೇಗೆ ದೊರೆಯುತ್ತದೆ ಅಂತ ಹೇಳಿದ್ರೆ, ಮೊದಲು ನೀವು ಡ್ರೀಮ್ 11 ಅಪ್ಡೇಟ್ ಮಾಡಬೇಕಾಗ್ತದೆ. ಆವಾಗ ಫ್ಯಾಂಟಸಿ ಅಂತ ಬರ್ತದೆ, ಅದರ ಮೇಲ್ಗಡೆ ಇರ್ತದೆ ಆಡ್ ಫ್ರೀ ಕಾಂಟೆಸ್ಟ್ ಜಾಯಿನಿಂಗ್ ಅಂತ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಕೆಲವೊಂದು ಡ್ರೀಮ್ ಬಾಕ್ಸ್ ಗಳು ದೊರೆಯುತ್ತವೆ. ಸೊ ಅದರಲ್ಲಿ ನಿಮ್ಗೆ ಬೇಕಾಗುವಂತಹ ಡ್ರೀಮ್ ಕಾಯಿನ್ ಗಳನ್ನು ನೀವು ಹಣ ಕೊಟ್ಟು ಪರ್ಚೇಸ್ ಮಾಡಬೇಕಾಗ್ತದೆ. ಸೊ ಸದ್ಯಕ್ಕೆ ನೋಡೋದಾದ್ರೆ ಅತಿ ಕಡಿಮೆ ಬೆಲೆ ಅಂತ ಹೇಳಿದ್ರೆ 100 ಕಾಯಿನ್ಸ್ ನ ಬೆಲೆ ಬಂದು 9 ರೂಪಾಯಿಗಳಾಗಿರ್ತವೆ. 70,000 ಕಾಯಿನ್ ಗಳ ಬೆಲೆ ಬಂದು 4,000 ರೂಪಾಯಿಗಳಾಗಿರ್ತದೆ. ಇದು ಗರಿಷ್ಠ ಮಟ್ಟದ ಡ್ರೀಮ್ ಕಾಯಿನ್ಸ್ ಆಗಿರ್ತದೆ. ಸೊ ಸದ್ಯಕ್ಕೆ ನಿಮ್ಗೆ ಯೂಸ್ ಆಗುವಂತಹ ಕಾಯಿನ್ಸ್ ಅಂತ ಹೇಳಿದ್ರೆ 400 ರೂಪಾಯಿಗಳಿಗೆ 6,600 ಕಾಯಿನ್ಗಳು ದೊರೆಯುತ್ತವೆ. ಸೊ ಇದು ನಿಮ್ಗೆ ತುಂಬಾನೇ ಯೂಸ್ ಆಗಬಹುದು. ಸೊ ಈ ಒಂದು ಕಾಯಿನ್ಸ್ ಅನ್ನು ನೀವು 400 ರೂಪಾಯಿಗಳನ್ನು ಕೊಟ್ಟು ಪರ್ಚೇಸ್ ಮಾಡಿದ್ರೆ ಆವಾಗ ನಿಮ್ಗೆ 6,600 ಕಾಯಿನ್ಗಳು ದೊರೆಯುತ್ತವೆ. ಸೊ ನಿಮ್ಗೆ ಬೇಕಾಗಿರೋದು ಈ 6,600 ಕಾಯಿನ್ಗಳಲ್ಲಿ ನೀವು 5,000 ಕಾಯಿನ್ಗಳನ್ನು ಆಡ್ ಫ್ರೀಗಾಗಿ ಪೇ ಮಾಡಿದ್ರೆ ನಿಮ್ಗೆ ಸಲೀಸಾಗಿ ಯಾವುದೇ ಆಡ್ ಗಳ ತೊಂದರೆ ಇಲ್ಲದೆ ನೀವು ಕಾಂಟೆಸ್ಟ್ ಅನ್ನು ಜಾಯಿನ್ ಮಾಡಬಹುದು. ಅದು 30 ದಿನಗಳಿಗೆ ಮಾತ್ರ. ಸೊ ಇಲ್ಲಿ ಗಮನಿಸಬೇಕಾಗಿದ್ದು, 400 ರೂಪಾಯಿಗಳನ್ನು ನೀವು ಖರ್ಚು ಮಾಡಿದ್ರೆ 30 ದಿನಗಳವರೆಗೆ ಯಾವುದೇ ಆಡ್ ಗಳ ತೊಂದರೆ ಇಲ್ಲದೆ ನೀವು ಕಾಂಟೆಸ್ಟ್ ಗಳನ್ನು ಜಾಯಿನ್ ಮಾಡಬಹುದು ಫಟಾಫಟಾಗಿ. ಆದ್ರೆ ಇಲ್ಲಿ ನೀವು 400 ರೂಪಾಯಿಗಳಷ್ಟು ಖರ್ಚು ಮಾಡಲೇಬೇಕಾಗ್ತದೆ. ಸೊ ಫ್ರೀ ಟು ಪ್ಲೇ ಮಾಡೆಲ್ ನಲ್ಲಿ ಆಡುವವರಿಗೆ ಸೊ ಆಡ್ ಗಳ ತೊಂದರೆ ಬಂದೇ ಬರ್ತದೆ. ಸೊ ಅದೆಲ್ಲೂ ಬೇಡ ಅಂತ ಹೇಳಿದ್ರೆ ನೀವು ಖಂಡಿತವಾಗಿ ಈ ಒಂದು ವ್ಯವಸ್ಥೆಯನ್ನು ನೀವು ಯೂಸ್ ಮಾಡ್ಕೋಬಹುದು. ಇದು ಡ್ರೀಮ್ 11 ಕಡೆಯಿಂದ ತನ್ನ ಯೂಸರ್ಸ್ಗೆ ನೀಡಿದಂತಹ ಒಂದು ವ್ಯವಸ್ಥೆ ಆಗಿರ್ತದೆ. ಸೊ ಇದು ಸಬ್ಸ್ಕ್ರಿಪ್ಷನ್ ಮಾಡೆಲ್ ಬೇಸಿಕ್ಸ್ ನಲ್ಲಿ ಇರ್ತದೆ. ಸೊ ಇದರಿಂದ ಗೌರ್ಮೆಂಟ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಗೌರ್ಮೆಂಟ್ಗೆ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಇಂದ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ಡ್ರೀಮ್ 11 ಪರ ಕೇಸ್ ಆಗದೆ ಇದ್ರೂ ಕೂಡ ಈ ರೀತಿಯಾದಂತಹ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಬಂದ್ರು ಬರಬಹುದು. ಸೊ ಫ್ಯಾಂಟಸಿ ಯೂಸರ್ಸ್ಗೆ ಈ ರೀತಿಯಾದಂತಹ ಹೋಪ್ಸ್ ಕಂಟಿನ್ಯೂ ಆಗಬಹುದು ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಸಬ್ಸ್ಕ್ರಿಪ್ಷನ್ ಮಾಡೆಲ್ ತಂದ್ರೆ ಯಾರಿಗೂ ಸಹ ಕಡಿವಾಣ ಹಾಕಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ರೂಲ್ಸ್ ನಲ್ಲಿ ಕೂಡ ಈ ಸಬ್ಸ್ಕ್ರಿಪ್ಷನ್ ಮಾಡೆಲ್ಗೆ ಅಲೋ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆ ಬಂದ್ರು ಬರಬಹುದು. ಸೊ ಸದ್ಯಕ್ಕಂತೂ ಇಷ್ಟೇ ಅಪ್ಡೇಟ್ ಇರ್ತದೆ. ಸೊ ಯಾರೆಲ್ಲ ಆಡ್ ಫ್ರೀ ಎಂಜಾಯ್ಮೆಂಟ್ ಬಯಸ್ತಿರೋ ಅವರೆಲ್ಲ 400 ರೂಪಾಯಿ ಕೊಟ್ಟು 5,000 ಕಾಯಿನ್ಗಳನ್ನು ಪೇ ಮಾಡಿ ಈ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ಫ್ರೀ ಟು ಪ್ಲೇ ಕಾಂಟೆಸ್ಟ್ ಅನ್ನು ಮತ್ತೆ ಆಡಬಹುದಾಗಿರ್ತದೆ. ಸೊ ಒಂದು ವೇಳೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.